ಟೆಕ್ನಾಲಜಿಯಲ್ಲಿ ಬೆಳೀತಾ ಇರುವ ಇಂಡಿಯಾದಲ್ಲಿ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಕೂಡ ಜೊತೆಲೆ ಬೆಳೀತಾ ಇದೆ. ಈ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ಗೆ ಇಂಡಿಯಾದಲ್ಲಿ 20 ಬಿಲಿಯನ್ ಮಾರ್ಕೆಟ್ ವ್ಯಾಲ್ಯೂ ಇದೆ. ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಗ್ರೋಸರಿ ಡೆಲಿವರಿಯಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಯಾವಂದ್ರೆ ಸ್ವಿಗ್ಗಿ, ಝೊಮ್ಯಾಟೊ ಮತ್ತೆ ಬ್ಲಿಂಕಿಟ್ ಅಂತ ಕಂಪನಿಗಳು. ಬಟ್ ಗ್ರೋಸರಿಗೂ ಡೆಲಿವರಿ ಮಾಡಬಹುದು ಅಂತ ತೋರ್ಸ್ಕೊಟ್ಟಿದ್ದ ಫಸ್ಟ್ ಕಂಪನಿಯೇ ಬಿಗ್ ಬಾಸ್ಕೆಟ್. 1999 ನಲ್ಲಿ ಬೆಂಗಳೂರಲ್ಲಿ 5 ಜನ ಫ್ರೆಂಡ್ಸ್ ಜೊತೆ ಸೇರಿ ಸ್ಟಾರ್ಟ್ ಮಾಡಿದ್ದ ಫಸ್ಟ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ವೆಬ್ ಮಾರ್ಟ್. ವೆಬ್ಮಾರ್ಟ್ ಅವಾಗ ಆನ್ಲೈನ್ ಅಲ್ಲಿ ಬುಕ್ಸ್, ಸಿಡೀಸ್ ಮತ್ತೆ ಟಾಯ್ಸ್ ನ ಸೇಲ್ ಮಾಡ್ತಾ ಇತ್ತು. ವೆಬ್ಮಾರ್ಟ್ ಇಂಡಿಯಾದ ಫಸ್ಟ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದ್ರೂ ಕೂಡ 2006 ಅಲ್ಲಿ ವೆಬ್ಮಾರ್ಟ್ ನ ಆದಿತ್ಯ ಬಿರ್ಲಾ ಗ್ರೂಪ್ಗೆ ಸೇಲ್ ಮಾಡಬೇಕಾಗಿತ್ತು. ಇದಕ್ಕೆ ಮೇನ್ ರೀಸನ್ ಏನಂದ್ರೆ 2000 ಟೈಮ್ ಅಲ್ಲಿ ಯಾರು ಕೂಡ ಈ ಆನ್ಲೈನ್ ಶಾಪಿಂಗ್ ಆಗ್ಲಿ, ಆನ್ಲೈನ್ ಪೇಮೆಂಟ್ ಮತ್ತೆ ಇಂಟರ್ನೆಟ್ ಆಕ್ಸೆಸ್ ಅಷ್ಟು ಇರ್ತಾ ಇದ್ದಿಲ್ಲ. ಮತ್ತೆ ಸೆಕೆಂಡ್ ರೀಸನ್ ಏನಂದ್ರೆ 2000 ಟೈಮ್ ಅಲ್ಲೇ USA ದಲ್ಲಿ ಡಾಟ್ ಫೇಲ್ಯೂರ್ ಆಯ್ತು. ಏನಂದ್ರೆ ಇದು ಸೊ ಇದರಿಂದ USA ದ ಸ್ಟಾಕ್ ಮಾರ್ಕೆಟ್ ಇದು ಬೀಳಕ್ಕೆ ಶುರು ಆಯಿತು. ಸೊ ಇವೆರಡು ರೀಸನ್ ಇಂದ ವೆಬ್ಮಾರ್ಟ್ ನ ಆದಿತ್ಯ ಬಿರ್ಲಾ ಗ್ರೂಪ್ಗೆ ಸೇಲ್ ಮಾಡಬೇಕಾಗಿತ್ತು. ಮತ್ತೆ ಇವಾಗ ಸೇಲ್ ಮಾಡಿದ ಕಂಪನಿಯೇ ಮೋರ್ ಆಗಿ ಕನ್ವರ್ಟ್ ಆಗಿದೆ. 2011 ಅಲ್ಲಿ ಯಾವಾಗ ಮೊಬೈಲ್ ಮತ್ತೆ ಇಂಟರ್ನೆಟ್ ಯೂಸೇಜ್ ಜಾಸ್ತಿ ಆಗಕ್ ಶುರು ಆಯ್ತೋ ಅವಾಗ ಈ 5 ಜನ ಫ್ರೆಂಡ್ಸ್ ಮತ್ತೆ ಜೊತೆ ಸೇರಿ ಒಂದು ಹೊಸ ಕಂಪನಿನ ಶುರು ಮಾಡ್ತಾರೆ. ಆ ಶುರು ಮಾಡಿದ ಹೊಸ ಕಂಪನಿಯೇ ಬಿಗ್ ಬಾಸ್ಕೆಟ್. ಬಿಗ್ ಬಾಸ್ಕೆಟ್ ಇವಾಗ ಒಂದು ಹೊಸ ಬಿಸ್ನೆಸ್ ಐಡಿಯಿಂದ ಶುರು ಮಾಡ್ತಾರೆ. ಅದೇ ಪ್ರೈವೇಟ್ ಲೇಬಲಿಂಗ್. ಇವಾಗ ನಾವು ಡಿಮಾರ್ಟ್ ಹೋದಾಗ ಅಲ್ಲಿ ನೋಡಿರ್ತೀವಿ ಪ್ಯಾಕೇಜಿಂಗ್ ಮೇಲೆ ಮತ್ತೆ ಪ್ರಾಡಕ್ಟ್ಸ್ ಮೇಲೆ ಅವ್ರದೇ ಒಂದು ಸ್ವಂತ ಲೋಗೋ ಇರುತ್ತೆ. ಅದನ್ನೇ ಪ್ರೈವೇಟ್ ಲೇಬಲಿಂಗ್ ಅಂತ ಕರಿತೀವಿ. ಇವಾಗ ಬಿಗ್ ಬಾಸ್ಕೆಟ್ ಏನ್ ಮಾಡ್ತಾ ಇತ್ತು ಅಂದ್ರೆ ರೈತರಿಂದ ಕಡಿಮೆ ಪ್ರೈಸಿಗೆ ಒಳ್ಳೆ ಪ್ರಾಡಕ್ಟ್ಗಳನ್ನ ತಗೊಂಡು ಇವ್ರದೇ ಒಂದು ಸ್ವಂತ ಪ್ಯಾಕೇಜಿಂಗ್ ಇಂದ ಪಿಜಿಗಳಿಗೆ, ಹೋಟ್ಲುಗಳಿಗೆ ಮತ್ತೆ ಮಾಲ್ಗಳಲ್ಲಿ ಸಪ್ಲೈ ಕೊಡಕ್ಕೆ ಶುರು ಮಾಡ್ತಾರೆ. ಬಿಗ್ ಬಾಸ್ಕೆಟ್ ಎರಡು ಬಿಸ್ನೆಸ್ ಮಾಡೆಲ್ಗಳನ್ನ ಫಾಲೋ ಮಾಡ್ತಾ ಇತ್ತು. ಒಂದು ಬಂದು ಇನ್ವೆಂಟರಿ ಮಾಡೆಲ್ ಮತ್ತೆ ಇನ್ನೊಂದು ಬಂದು ಹೈಪರ್ ಲೂಪ್ ಮಾಡೆಲ್. ಇನ್ವೆಂಟರಿ ಮಾಡೆಲ್ ಅಲ್ಲಿ ಏನ್ ಮಾಡ್ತಾ ಇತ್ತು ಅಂದ್ರೆ ಬಿಗ್ ಬಾಸ್ಕೆಟ್ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಅವ್ರದೇ ಒಂದು ವೇರ್ ಹೌಸಸ್ ನ ಕ್ರಿಯೇಟ್ ಮಾಡ್ಬಿಟ್ಟು ನಾವ್ ಏನೇ ವಸ್ತುಗಳನ್ನ ಆರ್ಡರ್ ಮಾಡಿದ್ರು ಆ ವೇರ್ ಹೌಸ್ ಇಂದ ಸಪ್ಲೈ ಮಾಡ್ತಾ ಇದ್ರು. ಇವಾಗ ಸಿಟಿ ಒಳಗಡೆ ಅವರು ವೇರ್ ಹೌಸಸ್ ನ ಕ್ರಿಯೇಟ್ ಮಾಡಕ್ ಆಗಲ್ಲ. ಇಂಥ ಟೈಮ್ ಅಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಬಿಗ್ ಬಾಸ್ಕೆಟ್ ಈ ಲೋಕಲ್ ಆಗಿರೋ ವೆಂಡರ್ ಗಳ ಜೊತೆ ಎಲ್ಲ ಅಗ್ರಿಮೆಂಟ್ ಮಾಡ್ಕೊಂಡು ನಾವ್ ಏನೇ ವಸ್ತುನ ಆರ್ಡರ್ ಮಾಡಿದ್ರು ಆ ಲೋಕಲ್ ವೆಂಡರ್ ಗಳು ನಮ್ಗೆ ಸಪ್ಲೈ ಮಾಡೋ ಕಾನ್ಸೆಪ್ಟ್. ಇದನ್ನೇ ಹೈಪರ್ ಲೂಪ್ ಮಾಡೆಲ್ ಅಂತಾರೆ. ಗ್ರೋಸರಿ ಡೆಲಿವರಿಯಲ್ಲಿ ಕಾಂಪಿಟೇಟರ್ಸ್ ಇಲ್ದೇನೆ ಬೆಳೀತಿದ್ದ ಈ ಬಿಗ್ ಬಾಸ್ಕೆಟ್ ಗೆ ಇವಾಗ ಒಂದು ಹೊಸ ಕಾಂಪಿಟೇಟರ್ಸ್ ಬರ್ತಾರೆ. ಅವರೇ ಸ್ವಿಗ್ಗಿ, ಝೊಮ್ಯಾಟೊ ಮತ್ತೆ ಬ್ಲಿಂಕಿಟ್ ಅಂತ ಕಂಪನಿಗಳು. ಈ ಸ್ವಿಗ್ಗಿ, ಝೊಮ್ಯಾಟೊ ಮತ್ತೆ ಬ್ಲಿಂಕಿಟ್ ಕಂಪನಿಗಳು ಎಲ್ಲ ಕ್ವಿಕ್ ಕಾಮರ್ಸ್ ರಿಲೇಟೆಡ್ ಕಂಪನಿಗಳು. ಇದರಿಂದ ಬಿಗ್ ಬಾಸ್ಕೆಟ್ ನ ಹಳೆ ಕಸ್ಟಮರ್ ಗಳೆಲ್ಲ ಇವಾಗ ಈ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಗೆ ಶಿಫ್ಟ್ ಆಗಕ್ ಶುರು ಆಗ್ತವೆ. ಇದರಿಂದ ಇವಾಗ ಬಿಗ್ ಬಾಸ್ಕೆಟ್ ಒಂದು ಹೊಸ ಕಾನ್ಸೆಪ್ಟ್ ನ ತಗೊಂಡ್ಬರ್ತಾರೆ. ಅದನ್ನೇ 60 ಮಿನಿಟ್ಸ್ ಗ್ರೋಸರಿ ಡೆಲಿವರಿ. ಈ 60 ಮಿನಿಟ್ಸ್ ಗ್ರೋಸರಿ ಡೆಲಿವರಿಯಲ್ಲಿ ಎರಡು ಕಾನ್ಸೆಪ್ಟ್ ಇತ್ತು. ಒಂದು ಬಂದು ಬಿಬಿ ಡೈಲಿ, ಇನ್ನೊಂದು ಬಂದು ಬಿಬಿ ನೌ. ಬಿಬಿ ಡೈಲಿಯಲ್ಲಿ ಏನಂದ್ರೆ ನಾವು ನೈಟ್ 10 o'clock ಒಳಗಡೆ ಆರ್ಡರ್ ಮಾಡಿದ್ರೆ ಅದು ಮಾರ್ನಿಂಗ್ 5 ಇಂದ 7 o'clock ಗೆಲ್ಲ ನಮ್ಮ ಮನೆಗೆ ಡೆಲಿವರಿ ಆಗ್ತಾ ಇತ್ತು. ಇದರಲ್ಲಿ ಮೇನ್ ಆಗಿ ಸಪ್ಲೈ ಮಾಡ್ತಾ ಇದ್ದು ಏನಂದ್ರೆ ನಮ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಏನೇನ್ ವಸ್ತುಗಳು ಬೇಕು ಈ ಕಾಂಪ್ಲೇನು, ಹಾಲು, ಬ್ರೆಡ್, ಮೊಟ್ಟೆ ಅಂತವೆಲ್ಲ ಸಪ್ಲೈ ಆಗ್ತಾ ಇತ್ತು. ವೇರಸ್ ಬಿಬಿ ನೌ ಅನ್ನೋದು 5 to 10 ಮಿನಿಟ್ಸ್ ಅಲ್ಲಿ ಗ್ರೋಸರಿಗಳನ್ನ ಡೆಲಿವರಿ ಮಾಡ್ತೀವಿ. ಇದರಲ್ಲಿ ನಾವ್ ಏನೇ ಆರ್ಡರ್ ಮಾಡಿದ್ರು ಅದ್ ಮನೆ ಹತ್ರ ಇರೋ ಗ್ರೋಸರಿ ಸ್ಟೋರ್ ಗಳಿಂದ ಇಮಿಡಿಯೇಟ್ ಆಗಿ ನಮ್ಗೆ ಡೆಲಿವರಿ ಆಗ್ತಾ ಇತ್ತು. Now delivering in 10 minutes. ಬಿಗ್ ಬಾಸ್ಕೆಟಿನ ಇನ್ವೆಸ್ಟರ್ ಗಳಲ್ಲಿ ಮೇನ್ ಇನ್ವೆಸ್ಟರ್ ಆಗಿದ್ದೆ ಈ ಚೈನೀಸ್ ಕಂಪನಿಯಾದ ಆಲಿಬಾಬಾ. ಮಾರ್ಚ್ 2019 ನಲ್ಲಿ ಬಿಗ್ ಬಾಸ್ಕೆಟ್ 150 ಮಿಲಿಯನ್ ಫಂಡ್ಸ್ ನ ರೇಸ್ ಮಾಡಿ ಇಂಡಿಯಾದ ಯೂನಿಕಾರ್ನ್ ಲಿಸ್ಟ್ ಅಲ್ಲಿ ಸೇರ್ಕೊಳ್ಳುತ್ತೆ. ಯೂನಿಕಾರ್ನ್ ಆದ ಬಿಗ್ ಬಾಸ್ಕೆಟ್ ಫೇಸ್ ಮಾಡಿದ ಒಂದು ಮೇಜರ್ ಚಾಲೆಂಜ್ ಏನಂದರೆ ಡೇಟಾ ಬ್ರೇಕ್. ಹ್ಯಾಕರ್ ಗಳು ಬಿಗ್ ಬಾಸ್ಕೆಟಿನ 2 ಕೋಟಿ ಕಸ್ಟಮರ್ ಗಳ ಡೇಟಾನ
ಹ್ಯಾಕ್ ಮಾಡ್ಬಿಟ್ಟು ಅದನ್ನ ಡಾರ್ಕ್ ವೆಬ್ ಅಲ್ಲಿ 30 ಲಕ್ಷಕ್ಕೆ ಸೇಲ್ಗೆ ಇಕ್ತಾರೆ. ಇವತ್ತು ಬಿಗ್ ಬಾಸ್ಕೆಟ್ ಇಂಡಿಯಾದ 21 ಮೇಜರ್ ಸಿಟಿಗಳಲ್ಲಿ ಸ್ಪ್ರೆಡ್ ಆಗಿ 20 ಕೋಟಿ ಹ್ಯಾಪಿ ಕಸ್ಟಮರ್ಗಳ ಜೊತೆ ಇಂಡಿಯಾದ ಲೀಡಿಂಗ್ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಬಿಗ್ ಬಾಸ್ಕೆಟ್ ಕೂಡ ಒಂದಾಗಿದೆ. ಆಗ ತಾನೇ ಇಂಡಿಯಾದಲ್ಲಿ ಬೆಳೀತಾ ಇದ್ದ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ನ ಗಮನಿಸಿದ ಟಾಟಾ ಗ್ರೂಪ್ಸ್ ಬಿಗ್ ಬಾಸ್ಕೆಟಿನಲ್ಲಿ 64% ಶೇರ್ಸ್ನ ಖರೀದಿಸಿ ಬಿಗ್ ಬಾಸ್ಕೆಟ್ ಟಾಟಾ ಎಂಟರ್ಪ್ರೈಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅಕ್ಟೋಬರ್ 2021 ನಲ್ಲಿ ಬಿಗ್ ಬಾಸ್ಕೆಟ್ ಟಾಟಾ ಎಂಟರ್ಪ್ರೈಸ್ ಆಗಿ ಕನ್ವರ್ಟ್ ಆಗುತ್ತೆ. ಬಿಗ್ ಬಾಸ್ಕೆಟ್ ಮತ್ತೆ ಈ 5 ಜನ ಫ್ರೆಂಡ್ಸ್ ಇಂದ ನಾವು ಕಲಿಬೇಕಾಗಿರೋ ಲೆಸನ್ ಏನಂದರೆ ಯಾರು ಫಸ್ಟ್ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ ಅನ್ನೋದಲ್ಲ ಇಂಪಾರ್ಟೆಂಟ್, ಯಾರು ಕರೆಕ್ಟ್ ಟೈಮಿಗೆ ಮಾರ್ಕೆಟ್ ಅನ್ನ ಅನಲೈಸ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್. Like, share and subscribe to 021.